ಏರಿಕೆಯ ಬಗ್ಗೆ ಮಾತಾಡಿದ್ದಾರೆ ಆರ್ ಅಶೋಕ್. ಸರ್ಕಾರ ದಿವಾಳಿಯಾಗಿದ್ದಕ್ಕೆ ಬಸ್ ಟಿಕೆಟ್ ದರ ಏರಿಕೆ ಆಗಿದೆ. ಇದು ಮನೆಹಾಳು ಸರ್ಕಾರ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಮುಖ್ಯಮಂತ್ರಿ, ಅಧಿಕಾರವನ್ನ ಒದ್ದು ಕಿತ್ಕೋತೀನಿ ಅಂತ ಡಿಸಿಎಂ ಹೇಳಿದ್ರು. ಯಾವಾಗ ಕಿತ್ಕೊಳ್ತಾರೆ ಅಂತ ಕಾಯ್ತಾ ಇದೀವಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಇದುವರೆಗೂ ನೌಕರರಿಗೆ ಸಂಬಳ ಜಾಸ್ತಿನೇ ಆಗಿಲ್ವಾ? ಒಂದು 100 ಸರಿ ಜಾಸ್ತಿ ಆಗಿದೆ ರೀ. ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು 106 ಬಾರಿ ಜಾಸ್ತಿ ಆಗಿದೆ. ಅದು ನಿರಂತರ ಹೈಕ್ ಮಾಡೋ ಅಂಥದ್ದು. ಪೆಟ್ರೋಲು ಡೀಸೆಲ್ಲು ಮತ್ತು ಸಂಬಳ ಕೊಡುವಂಥದ್ದು ನ್ಯಾಚುರಲ್. 4 ವರ್ಷಕ್ಕೊಂದ್ಸರಿ ಸಂಬಳ ಹೈಕ್ ಮಾಡಬೇಕು. ನಾನಿದ್ದಾಗೂ 400 ಕೋಟಿ ಕೊಟ್ಟಿದ್ದೆ ಸಂಬಳ, ಒಂದೇ ಬಾರಿ ಹೈಕ್ ಮಾಡಿದ್ದೆ ಆ ಸಂದರ್ಭದಲ್ಲಿ. ಅದರಿಂದ ಮಾಡಿರೋ ತಪ್ಪನ್ನು ಮುಚ್ಕೊಳ್ಳೋ ಅಂಥದ್ದಕ್ಕೆ ಸರ್ಕಾರ ದಿವಾಳಿ ಅನ್ನೋದನ್ನು ಇದರಿಂದ ಸ್ಪಷ್ಟ ಕಾಣ್ತಾ ಇದೆ. ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕಿಂತ ಇದಕ್ಕಿಂತ ಸ್ಪಷ್ಟ ನಿದರ್ಶನ ಯಾವುದೂ ಇಲ್ಲ. ಸರ್ಕಾರ ಪಾಪರಾಗಿದೆ. ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಮುಖ್ಯಮಂತ್ರಿ. ಡಿ.ಕೆ. ಶಿವಕುಮಾರ್ ಹೇಳಿದಾರಲ್ಲ, ಒದ್ದು ಕಿತ್ಕೊತೀನಿ ಅಂತ. ಅದು ಯಾವಾಗ ಕಿತ್ಕೊತಾರೋ ನಾವು ಕಾದು ನೋಡ್ತಾ ಇದ್ದೀರಿ. ಅದರಿಂದ ಸಿದ್ದರಾಮಯ್ಯನವ್ರಿಗೆ ಈ ಸರ್ಕಾರದ ಮೇಲೆ ಹಿಡಿತ ಹೊರಟೋಗ್ಬಿಟ್ಟಿದೆ. ಹಿಡಿತ ಇಲ್ಲದೆ ಇರೋದ್ರಿಂದ ಯಥೇಚ್ಛವಾಗಿ ಯಾವ್ಯಾವ ಮಂತ್ರಿ ಏನೇನು ಬೇಕೋ ಆ ರೀತಿ ಲೂಟಿ ಹೊಡೆಯುವಂಥ ಒಂದು ಲೂಟಿಕೋರರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ಕೆಆರ್ಎಸ್ ರಸ್ತೆಗೆ ಸಿಎಂ ಹೆಸರಿಡೋ ವಿಚಾರ ಬಹಳ ದೊಡ್ಡ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಮುಡಾ ವಿವಾದದ ಕೆಸರೆ ಗ್ರಾಮಕ್ಕೆ ಸಿಎಂ ಹೆಸರಿಡಲಿ, ಇಡೀ ಕರ್ನಾಟಕಕ್ಕೆ ಸಿದ್ದರಾಮಯ್ಯ ಕೊಡುಗೆ ಕೊಟ್ಟಿದ್ದಾರೆ, ಈ ರಾಜ್ಯಕ್ಕೂ ಅವರ ಹೆಸರಿಡಲಿ ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಯಾಕೆ ಇಷ್ಟೆಲ್ಲ ಒದ್ದಾಡ್ತೀರಿ? ನಾನು ಬಿಜೆಪಿ ಸ್ನೇಹಿತರುಗಳಿಗೂ ಮನವಿ ಮಾಡ್ತೀನಿ, ಯಾಕೆ ರಸ್ತೆಯಲ್ಲಿ ಪ್ರತಿಭಟನೆ? ಮುಖ್ಯಮಂತ್ರಿಗಳಂತೂ ಈ ವಿಷಯದಲ್ಲಿ ನಾನು ಗಮನಿಸಿರತಕ್ಕಂಥದ್ದು, ಆ ಪ್ರಿನ್ಸೆಸ್ ರಸ್ತೆಯನ್ನು ಬದಲಾವಣೆ ಮಾಡಿ, ಹೆಸರನ್ನು ಬದಲಾವಣೆ ಮಾಡಿ ಇವ್ರ ಹೆಸರಿಡಬೇಕು ಅಂತಕ್ಕಂಥ ಒಂದು ಮುನ್ನೆಲೆಗೆ ಬಂತಲ್ಲ. ಮುಖ್ಯಮಂತ್ರಿಗಳು ಬೇಡ ಅಂತಲೂ ಹೇಳ್ತಾ ಇಲ್ಲ, ಬೇಕು ಅಂತಲೂ ಹೇಳ್ತಾ ಇಲ್ಲಪ್ಪ, ಜಾಣ ಮೌನಕ್ಕೆ ಒಳಗಾಗಿದ್ದಾರೆ ಅಲ್ವೇ? ಇಷ್ಟೆಲ್ಲ ಕಾಂಟ್ರವರ್ಸಿ ಮಾಡ್ಕೊಳ್ಳೋದು, ಇಷ್ಟೆಲ್ಲ ಬೀದಿಲಿ ಪ್ರತಿಭಟನೆ ಮಾಡೋದು, ಇದೆಲ್ಲ ಬಿಟ್ಟು ಅತ್ಯಂತ ಮಹತ್ವವಾಗಿ ಇಡೀ ದೇಶದಲ್ಲಿ ಚರ್ಚೆ ಆಯ್ತಲ್ವೇ ಕೆಸರೆ ಗ್ರಾಮ. ಆ ಕೆಸರೆ ಗ್ರಾಮದ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಟ್ರೆ ಆಯ್ತಪ್ಪ, ಯಾವ ಕಾಂಟ್ರವರ್ಸಿ ಇರಲ್ಲಲ್ವಾ? ಕೆಸರೆ ಗ್ರಾಮಕ್ಕೆ ಹೆಸರಿಟ್ಕೊಂಬಿಡಿ, ಸಿದ್ದರಾಮಯ್ಯ ಬಡಾವಣೆ ಅಂತಲೋ ಸಿದ್ದರಾಮಯ್ಯ ಎಂಥದ್ದು ರೋಡ್ ಅಂತಲೋ ಇಟ್ಕೊಂಬಿಡಿ. ಅದು ಯಾಕೆ ಸುಮ್ಮನೆ ಪಾಪ ಮೈಸೂರು ಅರಸರ ಕುಟುಂಬದ ಹೆಸರನ್ನು ತರೋದು? ಪಾಪ ಅವರೆಲ್ಲ ಸ್ವರ್ಗದಲ್ಲಿದ್ದಾರೆ, ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟು. ಏನು ಕೊಡುಗೆ ಮೈಸೂರಿಗೆ? ಈಗ ನಾನು ಆಗಿದ್ರೆ ಕೇಳಬೇಕಲ್ವೇ? ನಾನು ಆ ಕೆಲಸಕ್ಕೆ ಹಿಡಿಯಲ್ಲ. ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ, ಒಂದು ಅಧಿಕಾರ ದೊರಕಿದಾಗ, ಜನ ಕೊಟ್ಟಾಗ ಜನಗಳ ಸೇವೆ ಮಾಡಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ ಅಷ್ಟೇ. ಜಿಟಿಡಿ ಮುನಿಸಿನ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡ ಬಹಳ ಸಮಯದಿಂದ ಜೆಡಿಎಸ್ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಮೈಸೂರು ಪ್ರವಾಸದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರು ಮೈಸೂರಿಗೆ ಬಂದರೂ ಸಹ ಅಂತರ ಕಾಯ್ದುಕೊಂಡಿದ್ದಾರೆ ಜಿಟಿಡಿ. ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಜೆಡಿಎಸ್ಗೂ ಜಿಟಿಡಿಗೂ ಗಂಡ ಹೆಂಡತಿ ಸಂಬಂಧ ಇದ್ದಂತೆ, ಜಗಳ ಮುನಿಸು ಇರುತ್ತೆ, ಆದ್ರೆ ಸಂಬಂಧ ಮುರಿಯಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ನಿಮ್ಗೇನು ಜಿಟಿ ದೇವೇಗೌಡರದು ಜೆಡಿಎಸ್ದು ಏನೋ ಸಂಪೂರ್ಣ ಏನೋ ಒಂದು ಬಿರುಕು ಬಂದ್ಬಿಟ್ಟಿದೆ ಅಂತ ನಿಮ್ಗೆ ಏನಾದ್ರು ಅನಿಕೆ ಇದೆಯಾ? ಅವರು ನೋಡಿ, ಜಿಟಿ ದೇವೇಗೌಡರು ಇವತ್ತಿಂದು ಅವರ ಹೇಳಿಕೆಗಳಿಗೆ ದೊಡ್ಡ ಮಟ್ಟದಲ್ಲಿ ಅರ್ಥೈಸಬೇಕಾಗಿಲ್ಲ. ಅವರ ಹಿಂದಿನ ಹಲವಾರು ವಿಷಯಗಳಲ್ಲೂ ಸಹ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಚರ್ಚೆ ಮಾಡ್ತಾರೆ. ಹಾಗಂತ ಹೇಳಿ ಅವರು ಪಕ್ಷದಿಂದ ಹೊರಗಿದ್ದಾರೆ ಅಂತಕ್ಕಂಥದ್ದು ಯಾರಾದರೂ ಭಾವನೆ ಮಾಡ್ಕೊಂಡ್ರೆ ಬಹುಶಃ ಅವರಷ್ಟು ರಾಜಕೀಯದ ತಿಳುವಳಿಕೆ ಕಡಿಮೆ ಇದೆ ಅಂತಕ್ಕಂಥದ್ದು ನಾನು ಹೇಳ್ಬೇಕು. ಏನು ಆಸೆಯಿಂದ ನೋಡಿದ್ರು ಜಿಟಿ ದೇವೇಗೌಡರನ್ನಾಗಲಿ ಇನ್ಯಾರನ್ನೇ ಆಗಲಿ ಅವ್ರು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೀಗ ಅಲ್ಲೂ ಹೇಳಿದೆ, ಜಿಟಿ ದೇವೇಗೌಡರದು ಜನತಾದಳದ್ದು ಸಂಬಂಧ ಬೇರೆ. ಜಿಟಿ ದೇವೇಗೌಡರದು ಜನತಾದಳದಲ್ಲಿ ಆಗ್ತಕ್ಕಂಥ ಕೆಲವು ಸಂದರ್ಭದ ಮಾತುಕತೆಗಳು, ಈ ಗಂಡ ಹೆಂಡತಿ ಸಂಬಂಧ ಇದೆ ನೋಡಿ, ಉಂಡು ಮರಗವರಿಗೆ ಅಂತ
ಆ ರೀತಿಯಾದ ವಾತಾವರಣ ಇರೋದು. ಯಾರು ಇದರ ಬಗ್ಗೆ ಆತಂಕ ಬೇಡ, ಬಿಗಿಯಾಗಿರುತ್ತೆ. ಏನ್ ನಿಮ್ಗೇನ್ ಜಿ ಟಿ ದೇವೇಗೌಡರದು ಜೆಡಿಎಸ್ದು ಏನೋ ಸಂಪೂರ್ಣ ಏನೋ ಮುಡಾ ಸೈಟ್ ಹಂಚಿಕೆ ಸಿಎಂ ಸಿದ್ದರಾಮಯ್ಯನವರಿಗೆ ಈಗಾಗಲೇ ಸಾಕಷ್ಟು ಕಂಟಕವನ್ನ ತಂದಿಟ್ಟಿದೆ. 14 ಸೈಟ್ ಅನ್ನ ವಾಪಸ್ ಕೂಡ ಕೊಟ್ಟಿದ್ದಾರೆ ಸಿಎಂ ಪತ್ನಿ. ಆದ್ರೆ ಈ ಸೈಟ್ ಅನ್ನ ವಾಪಸ್ ನೀಡೋವಾಗ್ಲೂ ಒಂದಷ್ಟು ಎಡವಟ್ಟಾಗಿದೆ. ಸೈಟ್ ವಾಪಸ್ ವೇಳೆ ಸಿಎಂ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ರ? 14 ನಿವೇಶನ ವಾಪಸ್ ನೀಡೋವಾಗ ಅಲ್ಲೊಂದಷ್ಟು ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ದೂರು ದಾಖಲಾಗಿದೆ. ಸಿಎಂ ಪತ್ನಿ ಪಾರ್ವತಿ ವಿಚಾರಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಲೋಕಾಯುಕ್ತರಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ವಿಚಾರಣೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸಿಎಂ ನಿವಾಸದ ಹೆಸರು ದುರ್ಬಳಕೆ ಮಾಡಿಕೊಂಡಂತ ಆರೋಪ ಇದೆ. ಪಾರ್ವತಿ ನಿವೇಶನ ಖರೀದಿ ವೇಳೆ ಬೇರೆ ವಿಳಾಸ ನೀಡಿದ್ರು. ಬೆಂಗಳೂರಿನ ವಿಜಯನಗರ ವಿಳಾಸವನ್ನ ಪಾರ್ವತಿ ನೀಡಿದ್ರು. ಸೈಟ್ ವಾಪಸ್ ವೇಳೆ ಸಿಎಂ ಅಧಿಕೃತ ನಿವಾಸದ ವಿಳಾಸವನ್ನ ಕೊಟ್ಟಿದ್ದಾರೆ. ಒಂದಷ್ಟು ಎಡವಟ್ಟಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 14 ನಿವೇಶನಗಳನ್ನು ಪಡೆದಿದ್ದಂಥ ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರು ತಮ್ಮ ಪತಿಯ ಮೇಲೆ ಬಂದಂಥ ಆರೋಪದ ಹಿನ್ನೆಲೆಯಲ್ಲಿ ಆ ನಿವೇಶನಗಳನ್ನು ವಾಪಸ್ಸು ಮೂಡಾಗೆ ಕೊಡುವಂಥ ಕೆಲಸವನ್ನು ಮಾಡಿದರು. ಆದರೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಕಾನೂನನ್ನು ಅಥವಾ ನಿಯಮಗಳನ್ನು ಸರಿಯಾಗಿ ಪಾಲಿಸಿಲ್ಲ ಅನ್ನೋದು ಈಗ ದೂರುದಾರ ಆಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಅವರ ವಾದ ಆಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ಲೋಕಾಯುಕ್ತ ಕಚೇರಿಗೆ ಮತ್ತೆರಡು ಮನವಿ ಪತ್ರಗಳನ್ನು ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಮಯಿ ಕೃಷ್ಣ ಅವ್ರ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಇವತ್ತು ಮನವಿ ಪತ್ರ ಕೊಟ್ಟಂಥದ್ದೇನು ಸರ್? ಏನು ಪಾರ್ವತಿಯವರು ಅಕ್ರಮ 14 ನಿವೇಶನ ರಿಸೀವ್ ಪಡ್ಕೊಂಡಿದ್ರು. ಆ ಕ್ರಯಪತ್ರ ವಾಪಸ್ ಕೊಟ್ಟಂಥ ಸಂದರ್ಭದಲ್ಲಿ ಕ್ರಯಪತ್ರ ರದ್ದಿಯತಿ ಪತ್ರವನ್ನು ನೋಂದಣಿ ಮಾಡಿಕೊಟ್ಟಿದ್ದಾರೆ ದಿನಾಂಕ 1/10/2024. ಅಲ್ಲಿ ಆ ದಾಖಲೆ ನೋಡಿದಾಗ ಮೊದಲನೇದಾಗಿ ಕಂಡುಬರೋದೇನೆಂದರೆ ಅವರು ಕ್ರಯಪತ್ರ ನೋಂದಣಿ ಮಾಡಬೇಕಾದ್ರೆ ಆ ಬೆಂಗಳೂರಿನ ವಿಜಯನಗರದ ವಿಳಾಸವನ್ನು ನೀಡಿದರು. ಇದರಲ್ಲಿ ಮುಖ್ಯಮಂತ್ರಿ ಅಧಿಕೃತ ನಿವಾಸವಾದ ಕಾವೇರಿ ನಿವಾಸದ ವಿಳಾಸವನ್ನು ಕೊಟ್ಟಿದ್ದಾರೆ ಮತ್ತು ಮೈಸೂರಿನ ಟಿ.ಕೆ. ಬಡಾವಣೆ ವಿಳಾಸ ಕೊಟ್ಟಿದ್ದಾರೆ. ಈಗ ಒಂದೊಂದು ಕಡೆ ಒಂದೊಂದು ವಿಳಾಸ ಕೊಟ್ಟರ ಜೊತೆಗೆ ಮುಖ್ಯಮಂತ್ರಿ ಅಧಿಕೃತ ನಿವಾಸದ ವಿಳಾಸವನ್ನು ಬಳಸ್ಕೊಂಡಿರೋದು ನನ್ನ ಪ್ರಕಾರ ತಪ್ಪು. ಯಾಕಂತೇಳಿದ್ರೆ ಅಧಿಕೃತ ನಿವಾಸ ಮುಖ್ಯಮಂತ್ರಿಗಳ ಅಧಿಕೃತ ಕೆಲಸ ಕಾರ್ಯಗಳಿಗೆ ಹೊರತು ಅವರ ಕುಟುಂಬದವರ ವೈಯಕ್ತಿಕ ಕಾರ್ಯಗಳಿಗೆ ಬಳಸೋಕ್ಕೆ ಸರಿಯಲ್ಲ. ಜೊತೆಗೆ ಬೇರೆ ಅನುಮಾನ ಅಂದರೆ ಏನು 14 ಕ್ರಯಪತ್ರಗಳ ಪ್ರಾಥಮಿಕ ನೋಂದಣಿ ಮಾಡಿದರೆ ಆ ಸಂದರ್ಭದಲ್ಲಿ 2 ದಾಖಲಾತಿಗಳಲ್ಲಿ ಪ್ರಾಥಮಿಕ ನೋಂದಣಿಯ ದಿನಾಂಕ ಆಗಲಿ ಅಥವಾ ಸಮಯದ ಆಗಲಿ ಪ್ರಿಂಟ್ ಬಂದಿಲ್ಲ. ಹಾಗಾಗಿ ಮತ್ತು ಇನ್ನೊಂದಂದರೆ 5:45ವರೆಗೂ ಉಪನೋಂದಣಿಯಾಗಿ ಕಚೇರಿಯಲ್ಲಿ ಕಂಡು ಬರ್ತದೆ. ಅದಾದ ನಂತರ 6:30 ಟಿ.ಕೆ. ಬಡಾವಣೆ ಮನೆಯಲ್ಲಿ ನಾನು ನೋಂದಣಿ ಮಾಡಿದೆ ಅಂತ ಹೇಳ್ತಾರೆ. ಅದು ಕೂಡ ಸಾಕಷ್ಟು ಅನುಮಾನ ಬರುತ್ತೆ. ಹಾಗಾಗಿ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ನಿಜವಾಗ್ಲೂ ಕೂಡ ಒಂದು ನೋಂದಣಿ ಪ್ರಕ್ರಿಯೆ ಸರಿಯಾಗಿ ನಡೆದಿದೆಯಾ ಅಥವಾ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿದೆ ಅದರ ಬಗ್ಗೆ ತನಿಖೆ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಅದು ಮನವಿ ಪತ್ರವನ್ನು ಕೊಟ್ಟಿಲ್ಲ. ಈಗ ನೋಡಿ, 14 ನಿವೇಶನಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮ ಅನ್ನೋದಿತ್ತು. ಈಗ 14 ನಿವೇಶನಗಳನ್ನು ಮೂಡಾಗೆ ವಾಪಸ್ ಕೊಟ್ಟಿದ್ದಾರೆ ಅಂತ ಆದಮೇಲೆ ಈ ಪ್ರಕ್ರಿಯೆಗಳಿಂದ ಏನಾಗುತ್ತೆ ಅಂತ ಸರ್? ಸುಳ್ಳು ದಾಖಲಾತಿ ಸೃಷ್ಟಿ ಮಾಡೋದು ಕೂಡ ಅಪರಾಧ ಅಲ್ಲ ಸರ್. ಅದು ಕಾನೂನುಬದ್ಧವಾಗಿ ಯಾವುದೇ ಕೆಲಸ ಮಾಡಬೇಕು ಕಾನೂನುಬದ್ಧವಾಗಿ ಮಾಡಬೇಕು ಹೊರತು ಕಾನೂನಿಗೆ ಮಣ್ಣೆರಚಿ ಸುಳ್ಳು ದಾಖಲೆ ಸೃಷ್ಟಿ ಮಾಡೋದು ಕೂಡ ಅಪರಾಧ ಕೃತ್ಯ ಆಗುತ್ತೆ. ಒಬ್ಬ ಮುಖ್ಯಮಂತ್ರಿ ಅಧಿಕೃತ ನಿವಾಸದ ವಿಳಾಸನ ಒಬ್ಬ ಅವ್ರ ಹೆಂಡತಿ ಆದರೂ ಕೂಡ ವೈಯಕ್ತಿಕ ಕೆಲಸಗಳಿಗೆ ಬೆಳೆಸ್ಕೊಳ್ಳೋದು ಕೂಡ ತಪ್ಪಾಗುತ್ತೆ. ಅದು ಅಂದರೆ ಒಂದು ಮುಖ್ಯಮಂತ್ರಿ ಪ್ರಭಾವವನ್ನು ಇಲ್ಲಿ ತಮ್ಮ ಕೃತ್ಯಕ್ಕೆ ಬಳಸ್ಕೊಂಡು ಸ್ಪಷ್ಟ ಕಂಡು ಬರ್ತದೆ. ಅಂದರೆ ಇಲ್ಲಿ ಸುಳ್ಳು ವಿಳಾಸ ಕೊಟ್ಟಿರೋಂಥದ್ದು ಸುಳ್ಳು ದಾಖಲೆ ಆಗುತ್ತೆ, ಸುಳ್ಳು ದಾಖಲೆ ವಿಚಾರ. ಜೊತೆಗೆ ಈ ಕ್ರಯಪತ್ರಗಳಲ್ಲಿ ಒಂದಷ್ಟು ಲೋಪ ಇದೆ ಅನ್ನೋದು ತಮ್ಮ ವಾದ. ಅಂದರೆ ರದ್ದತಿ ಕ್ರಯಪತ್ರದಲ್ಲಿ ಹೌದು ಸರ್, ಸಾಕಷ್ಟು ಲೋಪದೋಷಗಳಿದೆ ಮತ್ತು ಅನುಮಾನಗಳಿದೆ. ಯಾಕೆ ಅಂತ ಹೇಳಿದ್ರೆ ಕ್ರಯಪತ್ರ ನೋಂದಣಿ ರದ್ದತಿ ಪತ್ರನ ನೋಂದಣಿ ಮಾಡಿಕೊಟ್ಟಿರೋದು ಪಾರ್ವತಿಯವರು. ಹಾಗಾಗಿ ಆ ದಾಖಲೆಗಳನ್ನು ತಯಾರು ಮಾಡಬೇಕಾದ್ರೆ ಪಾರ್ವತಿಯವರು. ಸೊ ನನಗೆ ಬಂದಿರೋ ಅನುಮಾನದ ಪ್ರಕಾರ ಮೂಢಾಧಿಕಾರಿಗಳ ದಾಖಲೆನ ತಯಾರು ಮಾಡಿ ಸಹಿ ಪಡೆದಿರೋಂಥ ಅನುಮಾನ ಕೂಡ ಇದೆ. ಅದು ಕೂಡ ಪ್ರಭಾವದ ಹಿನ್ನೆಲೆಯಲ್ಲಿ ಆ ಕೆಲಸ ಮಾಡಿರೋದು ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಈಗ ಲೋಕಾಯುಕ್ತರಿಗೆ ಏನಂತ ಮನವಿ ಮಾಡಿದ್ದೀರಿ? ಅಲ್ಲ, ಅದೇ ಸರ್, ಇದರ ಬಗ್ಗೆ ಏನೋ ನಾನು ಮಾಡೋದು ಎಲ್ಲದಕ್ಕೂ ಕೂಡ ಒಂದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಮನವಿ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.